ಭೀಮಾ ತೀರದ ದರೋಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇದೆ. ದರೋಡೆಗೆ ಎಸ್ಬಿಐ ಬ್ಯಾಂಕಿನ ಸಿಬ್ಬಂದಿಯ ಎಡವಟ್ಟೆ ಕಾರಣವಾ? ಸೆಕ್ಯೂರಿಟಿಯನ್ನ ಬೇರೆ ಕೆಲಸಕ್ಕೆ ಬಳಸಿಕೊಂಡು ಎಡವಟ್ಟು ಮಾಡಿದ್ರ? ಸೆಕ್ಯೂರಿಟಿಯನ್ನ ಜೆರಾಕ್ಸ್ ಮಾಡೋ ಕೆಲಸಕ್ಕೆ ಬಿಟ್ಟಿದ್ದ ಸಿಬ್ಬಂದಿ. ಎಸ್ಬಿಐ ಬ್ಯಾಂಕಿನ ಸಿಬ್ಬಂದಿಯ ಎಡವಟ್ಟೆ ದರೋಡೆಗೆ ಕಾರಣವಾಯಿತು. ಸೆಕ್ಯೂರಿಟಿಯನ್ನ ಜೆರಾಕ್ಸ್ ಮಾಡೋ ಕೆಲಸವನ್ನ ಸಿಬ್ಬಂದಿ ಕೊಟ್ಟಿದ್ರು. ಬ್ಯಾಂಕ್ ರಾಬರಿ ವೇಳೆ ಸೆಕ್ಯೂರಿಟಿ ಗಾರ್ಡ್ ಜೆರಾಕ್ಸ್ ಮಾಡ್ತಾ ಇದ್ದ. ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿಗಳ ಎಡವಟ್ಟಿಗೆ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ. ಬ್ಯಾಂಕಿನ ಗೇಟ್ ಬಳಿಯಲ್ಲಿ ಸಶಸ್ತ್ರವಾಗಿ ನಿಲ್ಲಬೇಕಿದ್ದ ಸೆಕ್ಯೂರಿಟಿ ಗಾರ್ಡ್ ಅನ್ನ ಜೆರಾಕ್ಸ್ ಪ್ರಿಂಟ್ ಮಾಡೋದಕ್ಕೆ ಬಳಸಿಕೊಂಡು ಸಿಬ್ಬಂದಿಯೇ ಎಡವಟ್ಟು ಮಾಡಿದ್ದಾರೆ. ಭೀಮಾ ತೀರದ ದರೋಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಇಷ್ಟು ದೊಡ್ಡ ಬ್ಯಾಂಕು ಸುಲಭವಾಗಿ ದರೋಡೆಕೋರರು ಬ್ಯಾಂಕಿನ ಒಳಗಡೆ ನುಗ್ಗಿ ಸಿಬ್ಬಂದಿಯನ್ನ ಬೆದರಿಸಿ ಕೋಟಿ ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ತನಿಖೆ ಜೋರಾಗಿ ನಡೀತಾ ಇದೆ. ಒಂದಷ್ಟು ಎಡವಟ್ಟುಗಳು ಮುನ್ನೆಲೆಗೆ ಬರ್ತಾ ಇದೆ. 4 ದಿನಗಳ ಹಿಂದೆಯೇ ಸಿಕ್ಕಿದ್ದ ದರೋಡೆ ಸುಳಿವು. 4 ದಿನಗಳ ಹಿಂದಷ್ಟೇ ಸೌಂಡ್ ಮಾಡಿದ್ದ ಬ್ಯಾಂಕಿನ ಸೈರನ್. ಆಂಟಿ ಥೆಫ್ಟ್ ಸೈರನ್ ಮೊಳಗಿದ್ದನ್ನ ಸ್ಥಳೀಯರು ಗಮನಿಸಿದ್ರು. ಅಲರ್ಟ್ ಆಗಬೇಕಿದ್ದ ಚಡಚಣ ಪೊಲೀಸರು ಹಾಗಾದ್ರೆ ನಿರ್ಲಕ್ಷ್ಯ ತೋರಿದ್ರ? 4 ದಿನದ ಹಿಂದೆನೆ ದರೋಡೆಗೆ ಸುಳಿವು ಸಿಕ್ಕಿತ್ತ ಅನ್ನೋ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಬ್ಯಾಂಕಿನ ಸೈರನ್ 4 ದಿನಗಳ ಹಿಂದಷ್ಟೇ ಸೌಂಡ್ ಮಾಡಿತ್ತು. ಆಂಟಿ ಥೆಫ್ಟ್ ಸೈರನ್ ಅಲರ್ಟ್ ಆಗಬೇಕಿದ್ದ ಚಡಚಣ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರ? ತಡರಾತ್ರಿ ಅರ್ಧ ಗಂಟೆಗಳ ಕಾಲ ಸೈರನ್ ಕೂಗಿದ್ರು, ನಿರ್ಲಕ್ಷ್ಯ ವಹಿಸಿದ್ ಯಾಕೆ? ಆಗಿದ್ರೆ ಅವತ್ತೇ ಬ್ಯಾಂಕ್ ದರೋಡೆಗೆ ನಡೆದಿತ್ತ ಯತ್ನ, ಅಥವಾ ಅವತ್ತೇ ಬ್ಯಾಂಕ್ ದರೋಡೆಗೆ ಒಂದು ತಯಾರಿಯಾಗಿತ್ತ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಒಂದು ಕಡೆ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ, ಎಲ್ಲೆಲ್ಲಿ ಎಡವಟ್ಟುಗಳಾಗಿದೆ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಒಂದು ಬ್ಯಾಂಕಿನ ಸಿಬ್ಬಂದಿಯ ಎಡವಟ್ಟು, ಇನ್ನೊಂದು ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ತನಕ ಇದೆ ಎದ್ದು ಕಾಣಿಸ್ತಾ ಇರೋದು. ಎಸ್ ಶ್ವೇತಾ, ಈ ಪ್ರಕರಣದ ಬಳಿಕ, ಈ ದರೋಡೆ ಪ್ರಕರಣದ ಬಳಿಕ ಈಗ ತನಿಖೆ ಚುರುಕುಗೊಂಡಿರುವಂತದ್ದು. ಮತ್ತೊಂದು ಕಡೆಗೆ ಯಾವ ಜಾಗದಲ್ಲಿ ಅಂದ್ರೆ ದರೋಡೆಕೋರು ಪರಾರಿಯಾಗಿದ್ದಾರೆ ಅಂದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಒಂದು ಹುಣಜಂತಿ ಅಂತ ಗ್ರಾಮದ ಬಳಿಯಲ್ಲಿ ತಮ್ಮ ವಾಹನವನ್ನ ಬಿಟ್ಟು ಪರಾರಿಯಾಗಿದ್ರು. ಆ ಜಾಗದಲ್ಲೂ ಕೂಡ ನಿರಂತರವಾಗಿ ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಕಬ್ಬಿನ ಗದ್ದೆಗಳಲ್ಲಿ ಅವರು ಪರಾರಿಯಾಗಿದ್ರು ಅಂತಕ್ಕಂಥ ಮಾಹಿತಿಗಳು ಇರುವಂತದ್ದು. ಹೀಗಾಗಿ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಕರ್ನಾಟಕ ಪೊಲೀಸರು ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ತನಿಖೆ ಕೂಡ ನಡೀತಾ ಇರುವಂತದ್ದು. ಮತ್ತೊಂದು ಕಡೆಗೆ 8 ತಂಡಗಳನ್ನ ರಚನೆ ಮಾಡಿ ಎಸ್ಪಿ ಅವರು ಈಗಾಗಲೇ ತನಿಖೆಗೆ ತಮ್ಮ ಪೊಲೀಸರನ್ನ ಇರಿಸಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ 6 ತಂಡಗಳು ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇನ್ನೆರಡು ತಂಡಗಳು ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮತ್ತೊಂದು ಕಡೆಗೆ ತನಿಖೆ ನಡೀತಾ ಇದ್ದಂಗೆನೆ ಈಗ ಒಂದೊಂದು ಎಡವಟ್ಟುಗಳು ಈಗ ಹೊರಗಡೆ ಬರ್ತಾ ಇರುವಂತದ್ದು. ಒಂದು ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದ್ರೆ ಆತ ಬ್ಯಾಂಕಿಗೆ ಸೆಕ್ಯೂರಿಟಿ ಕೊಡುವಂತದ್ದು, ಇಂಥ ದರೋಡೆ ಕೊಡು ಬಂದಾಗ ಎದುರಿಸುವಂತದ್ದು ಅದೇ ಸೆಕ್ಯೂರಿಟಿ ಗಾರ್ಡ್. ಆತನನ್ನ ಸಶಸ್ತ್ರವಾಗಿ ಆತ ಬಾಗಿಲಿನ ಎದುರು, ಗೇಟ್ನ ಎದುರು ನಿಲ್ಬೇಕು, ಆತನ ಡ್ಯೂಟಿ ಅದು. ಆದ್ರೆ ಇಲ್ಲಿನ ಎಸ್ಪಿ ಅಧಿಕಾರಿಗಳು ಅಂತ ಎಡವಟ್ಟು ಮಾಡಿದಾರೆ ಅಂತ ಹೇಳಿದ್ರೆ, ಆ ದರೋಡೆಕೋರರು ಬಂದ ವೇಳೆ ಈತ ಯಾರಿದು ಸೆಕ್ಯೂರಿಟಿ ಗಾರ್ಡ್ಗೆ ಒಂದು ಜೆರಾಕ್ಸ್ ಮಾಡೋಕೆ ಕೆಲಸವನ್ನ ಹಚ್ಚಿದ್ರು ಅಂತಕ್ಕಂಥ ಸ್ಫೋಟಕ ಮಾಹಿತಿಗಳೀಗ ಹೊರಬೀಳ್ತಾ ಇರುವಂತದ್ದು. ಅಂದ್ರೆ SBI ನಲ್ಲಿ ಎಷ್ಟೊಂದು ನಿರ್ಲಕ್ಷ್ಯ ಇದೆ. ಮತ್ತೊಂದು ಕಡೆಗೆ ಆ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಸೆಕ್ಯೂರಿಟಿ ಕೆಲಸಕ್ಕೆ ಬಿಡದೆ ಈ ಜೆರಾಕ್ಸ್ ಮಾಡುವಂತದ್ದು, ಈ ಪಾಸ್ಬುಕ್ ಗಳ ಜೆರಾಕ್ಸ್ ತೆಗೆಯುವಂತದ್ದು, ಇಂಥ ಕೆಲಸಗಳಿಗೆ ಬಳಸ್ಕೊಂಡಿರುವಂತದ್ದು ಇಲ್ಲಿ ಎಡವಟ್ಟಿಗೆ ಕಾರಣವಾಗಿದೆ ಅಂತಾನೆ ಈಗ ಹೇಳ್ಬಹುದು. ಮತ್ತೊಂದು ಈ ರೀತಿಯಾದಂತಹ ಹೊಸ ವಿಚಾರಗಳೀಗ ಹೊರಗಡೆ ಬೀಳ್ತಾ ಇದಾವೆ. ಇನ್ನೊಂದು ಕಡೆಗೆ ಆಂಟಿ ಥೆಫ್ಟ್ ಅಲಾರಾಮ್ಗಳು ಪ್ರತಿ ಬ್ಯಾಂಕ್ ಅಲ್ಲಿ ಇರುವಂತದ್ದು, ಅವು ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತವೆ. ಮತ್ತೊಂದು ಕಡೆಗೆ ಯಾರಾದ್ರೂ ಕೀಗಳನ್ನ ಬಲವಂತವಾಗಿ ಓಪನ್ ಮಾಡ್ಲಿಕ್ಕೆ ಹೋದ್ರೆ, ಬಾಗಿಲುಗಳನ್ನ ಬಲವಂತವಾಗಿ ಓಪನ್ ಮಾಡ್ಲಿಕ್ಕೆ ಹೋದ್ರೆ, ಅಥವಾ ರಾತ್ರಿ ಯಾರು ಇಲ್ಲದ ಸಮಯದಲ್ಲಿ ಯಾರಾದ್ರೂ ಒಳಗೆ ಎಂಟ್ರಿ ಕೊಟ್ರೆ ಆಂಟಿ ಥೆಫ್ಟ್ ಅಲಾರಾಮ್ಗಳು ಮೊಳಗುವಂತದ್ದು. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಕಳೆದ 4 ದಿನಗಳ ಹಿಂದೆ
ಇದೇ ಎಂಟಿ ಅಲಾರಾಮು ಮೊಳಗಿತ್ತು ಅಂತಕ್ಕಂಥ ವಿಚಾರಗಳಿಗೆ ಹೊರಗಡೆ ಬರ್ತಾ ಇದಾವೆ. ಅಂದ್ರೆ 4 ದಿನಗಳ ಹಿಂದೆ ಆ ರೀತಿ ಆದಾಗ್ಲೂ ಸಹ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ಅದೇ ಸರಿಯಾಗಿ ಅದನ್ನ ಏನಾಯ್ತು ಎತ್ತ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಿಲ್ಲ ಅಂತಕ್ಕಂಥ ಆರೋಪಗಳೀಗ ಚಡಚಣ ಭಾಗದಿಂದ ಕೇಳಲಿಕ್ಕೆ ಶುರುವಾಗಿದ್ದಾವೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಹಾ ಎಡವಟಗಳು ಇದೊಂದು ದರೋಡೆಗೆ ಕಾರಣವಾಯ್ತಾ ಅಂತಕ್ಕಂಥ ಅನುಮಾನಗಳು ಈಗ ಗಟ್ಟಿ ಆಗ್ತಾ ಇರುವಂತ ಶ್ವೇತಾ. ಥ್ಯಾಂಕ್ ಯು ಷಡಕ್ಷರಿ, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.